ಜಿಲ್ಲಾ JDS ಘಟಕದಿಂದ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಂತ ಮತ್ತು ಮಾಜಿ ಶಾಸಕರಾದ ಲಿಂಗೇಶ್ವರಣ್ಣವರ ನೇತೃತ್ವದಲ್ಲಿ ನಮ್ಮ ಹಿರಿಯರು ಮಾರ್ಗದರ್ಶಕರು ಮತ್ತು ನಮ್ಮ ಮಾಜಿ ಸಚಿವರಂತ H.K. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತೆಲ್ಲ ಸೇರಿ ಏನು ಬಸ್ ದರ 15% ಅಷ್ಟು ಏರಿಕೆ ಮಾಡಿದ್ದಾರೆ ಅದನ್ನು ವಿರೋಧಿಸಿ ಅದನ್ನು ಖಂಡಿಸಿ ನಾವೆಲ್ಲ JDS ಘಟಕದಿಂದ ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆ ಮಾಡೋ ಮುಖಾಂತರ ಸರ್ಕಾರಕ್ಕೆ ಕೂಡ ಎಚ್ಚರಿಕೆ ಕೊಡೋ ಮುಖಾಂತರ ಈ ಕೂಡಲೇ DC ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ, ಮನವಿ ಪತ್ರನೂ ಕೂಡ ಈ ಕೂಡಲೇ ರಾಜ್ಯ ಸರ್ಕಾರ, ಈ ಭ್ರಷ್ಟ ರಾಜ್ಯ ಸರ್ಕಾರ ಏನು 15% ಬಸ್ ದರ ಏರಿಕೆ ಮಾಡಿದೆ, ಈ ಕೂಡಲೇ ಅದನ್ನು ಇಳಿಸಬೇಕು ಅಂತ ನಾವು ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಹಲವು ಸಾರ್ವಜನಿಕರು ಕೂಡ ಇವತ್ತು ನಮ್ಮ ಜೊತೆಗೆ ಸೇರಿದ್ದಾರೆ. ಇವತ್ತು ಪೆಟ್ರೋಲ್ ದರ ಇರ್ಬೋದು, ಹಲವಾರು ದರ ಏರಿಕೆ ವಿಚಾರದಲ್ಲೂ ಕೂಡ ಅವರು ಡೈರಿ ವಿಚಾರ ಸಂಬಂಧಪಟ್ಟ ಹಾಲಿನ ದರ ಇರ್ಬೋದು, ಪ್ರತಿಯೊಂದು ವಿಚಾರ ಕೂಡ ಇವತ್ತು ಗ್ಯಾಸ್, ಪ್ರತಿಯೊಂದು ಸಾರ್ವಜನಿಕರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈಗಾಗಲೇ ನಮ್ಮ ಮಾಜಿ ಶಾಸಕರು ಲಿಂಗೇಶ್ವರಣ್ಣವ್ರು ಹೇಳ್ತಾಯಿದ್ರು, ಇವತ್ತು ಕೆಲವೊಂದು ಕಡೆ ಶಾಸಕರು ಕೂಡ ಒಂದು ಅನ್ಯಾಯವಂತ ಕೆಲಸವನ್ನು ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಬರೀ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ CM ಅವರ ಒಂದು ನಿಧಿಯಿಂದ ಏನು ಅನುದಾನವನ್ನು 25 ಕೋಟಿ ಅವ್ರಿಗೆ ಕೊಟ್ಟು ಇವತ್ತು ನಮಗೆ JDS ಮತ್ತು BJP ಶಾಸಕರು ಅನ್ಯಾಯ ಮಾಡುವಂಥ ಕೆಲಸನ ಮಾಡಿದ್ರು. ಏಕೆಂದರೆ ನಾವು ಕೂಡ ಸಾರ್ವಜನಿಕ ಇದರಲ್ಲೇ ನಾವು ಕೂಡ ಗೆದ್ದು ಬಂದಿರೋದು. ಇವತ್ತೆಲ್ಲ ಒಂದು ಕಡೆ ನಮ್ಮ ಮತದಾರರು ಕೂಡ ಅನ್ಯಾಯ ಮಾಡುವಂಥ ಕೆಲಸನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದನ್ನು ಕೂಡ ನಾವು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತೆಲ್ಲರೂ ಕೂಡ ಸ್ಪಂದಿಸಿ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ JDS ಪಕ್ಷದಿಂದ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ.